ಸ್ನೇಹಿತರೆ, ಇವತ್ತು ನಾವು ಗೂಗಲ್ನ ಒಂದು ಹಿಸ್ಟ್ರಿನ ಯಾವ ರೀತಿ ನಾವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಗೂಗಲ್ ನಲ್ಲಿ ಸರ್ಚ್ ಮಾಡಿರುವಂತ ಹಿಸ್ಟ್ರಿನ ನಾವು ಒಳಗಡೆ ಗೂಗಲ್ ಅಕೌಂಟ್ ನ ಒಂದು ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ನಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನಾವು ಗೂಗಲ್ ನಲ್ಲಿ ಸರ್ಚ್ ಮಾಡಿರುವಂತದ್ದು ಇರಬಹುದು, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿರುವಂತದ್ದು ಇರಬಹುದು, ಇವನ್ ನಾವು ಯಾವುದೇ ಆಪ್ ನ ಯೂಸ್ ಮಾಡಿರುವಂತ ಆಕ್ಟಿವಿಟಿ ಕೂಡ ಅಲ್ಲಿ ಸೇವ್ ಆಗಿರುತ್ತೆ. ಗೂಗಲ್ ನಲ್ಲಿ ಎಲ್ಲವೂ ಕೂಡ ಸೇವ್ ಆಗಿರುತ್ತೆ. ಯಾವ ಸಮಯಕ್ಕೆ ಇವರು ಯಾವ ಆಪ್ ನ ಯೂಸ್ ಮಾಡಿದ್ದಾರೆ ಅಂತ ಎಲ್ಲವೂ ಕೂಡ ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಅದನ್ನ ನಾವು ಶಾಶ್ವತವಾಗಿ ಡಿಲೀಟ್ ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ನಮ್ಮ ಫೋನ್ ಅಲ್ಲಿ ಗೂಗಲ್ ಆಪ್ ನ ಓಪನ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಆಪ್ ಏನಿರುತ್ತೆ ಇಲ್ಲಿ ನೋಡಿ, ಗೂಗಲ್ ಆಪ್ ಇರುತ್ತೆ, ಅದನ್ನ ನಾವು ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಇರುತ್ತೆ. ನಾವು ಗೂಗಲ್ ಆಪ್ ನಲ್ಲಿ ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಫೋಟೋ ಅಥವಾ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಅಕೌಂಟ್ ನ ಇಲ್ಲಿ ಮೆನು ಓಪನ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಒಂದು ಡೇಟಾ ಅಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನ ಆ ಕಡೆ ಈ ಕಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಬಹುದು, ಈ ಒಂದು ಬಾರಿ ಈ ಕಡೆ ಸ್ಕ್ರೋಲ್ ಆಗುತ್ತೆ. ಇಲ್ಲಿ ನೋಡಿ ಡೇಟಾ ಅಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ವೆಬ್ ಅಂಡ್ ಆಪ್ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ವೆಬ್ ಅಂಡ್ ಆಪ್ ಆಕ್ಟಿವಿಟಿ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಾನು ಸಂಪೂರ್ಣವಾಗಿ ತೋರಿಸ್ತೀನಿ ಯಾವ ರೀತಿ ಹಿಸ್ಟ್ರಿನ ಅದು ಸೇವ್ ಮಾಡಿಕೊಂಡಿರುತ್ತೆ ಅಂತ. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ನಿಮಿಷ ನೋಡಿ, ವೆಬ್ ಅಂಡ್ ಆಪ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಹಿಸ್ಟ್ರಿನ ನಾವು ಬೇಕಂದ್ರೆ ಆಫ್ ಕೂಡ ಮಾಡ್ಕೋಬಹುದು. ಇಲ್ಲಿ ಮ್ಯಾನೇಜ್ ಆಲ್ ವೆಬ್ ಅಂಡ್ ಆಪ್ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಬಹುದು ಸಂಪೂರ್ಣವಾದಂತ ನಾವು ಯಾವ ಯಾವ ಆಪ್ ನ ಯೂಸ್ ಮಾಡಿದೀವಿ, ಏನೇನ್ ಮಾಡಿದೀವಿ ಎಲ್ಲವೂ ಕೂಡ ಇಲ್ಲಿ ಸೇವ್ ಆಗಿರುತ್ತೆ. ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಆಪ್ಗಳು ನಾವು ಬೇರೆ ಬೇರೆ ಆಪ್ ನ ಓಪನ್ ಮಾಡಿದೀವಿ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡಬಹುದು ಶಾಪ್ಸಿ ಆಪ್ ನ ಓಪನ್ ಮಾಡಿರುವಂತದ್ದು ತೋರಿಸ್ತಾ ಇದೆ, ಗುರು ಆಪ್ ನ ಓಪನ್ ಮಾಡಿದ್ದು ತೋರಿಸ್ತಾ ಇದೆ, ನಾವು ಯಾವ ವಿಡಿಯೋನ ಪ್ಲೇ ಮಾಡಿದೀವಿ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನೋಡಬಹುದು ಈ ರೀತಿ ನಮ್ಮ ಹಿಸ್ಟ್ರಿ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದೆ. ಇದನ್ನ ಸಂಪೂರ್ಣವಾಗಿ ಆಲ್ ಡಿಲೀಟ್ ಮಾಡಬೇಕು ಅಂದ್ರೆ ಆಲ್ ಟೈಮ್ ಹಿಸ್ಟ್ರಿ ಅಂದ್ರೆ ನಾವು ಯಾವಾಗನಿಂದ ಯೂಸ್ ಮಾಡ್ತಾ ಇದೀವಿ ಎಲ್ಲ ಹಿಸ್ಟ್ರಿನ ಡಿಲೀಟ್ ಮಾಡಬೇಕು ಅಂದ್ರೆ ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು 3-4 ಆಪ್ಷನ್ ಇದೆ ನೋಡಿ, ಲಾಸ್ಟ್ 1 ಅವರ್, ಲಾಸ್ಟ್ ಅವರ್ ಹಿಸ್ಟ್ರಿ, ಲಾಸ್ಟ್ ಡೇ ಹಿಸ್ಟ್ರಿ, ಆಲ್ವೇಸ್ ಹಿಸ್ಟ್ರಿ ಅಂತ ಇದೆ. ಇಲ್ಲಿ ಕಸ್ಟಮ್ ರೇಂಜ್ ಅಂತ 4 ಆಪ್ಷನ್ ಇದೆ. 1 ಗಂಟೆಯ ಹಿಸ್ಟ್ರಿನ ಡಿಲೀಟ್ ಮಾಡಬಹುದು, 1 ದಿನದ ಮಾಡಬಹುದು. ಇಲ್ಲಿ ಕೆಳಗಡೆ ಆಟೋ ಡಿಲೀಟ್ ನ ಸೆಟ್ ಮಾಡಬಹುದು. ನಂತರದಲ್ಲಿ ಆಲ್ವೇಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆಲ್ವೇಸ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ಡಿಲೀಟ್ ಮಾಡಿದ್ರೆ ನಾವು ಎಷ್ಟು ದಿನದ ಹಿಂದಿನ ಹಿಸ್ಟ್ರಿನ ಸೇವ್ ಆಗಿದೆ ಎಲ್ಲವೂ ಕೂಡ ಡಿಲೀಟ್ ಆಗುತ್ತೆ ಸ್ನೇಹಿತರೆ, ಆಲ್ ಡಿಲೀಟ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡಿಬಿಟ್ಟು ಇಲ್ಲಿ ಯಾವ ಯಾವ ಆ್ಯಪ್ ಕಡೆಯಿಂದ ಹಿಸ್ಟ್ರಿನ ನಾವು ಡಿಲೀಟ್ ಮಾಡಬೇಕು ಅಂತ ನಾವು ಇಲ್ಲಿ ಡಿಸೈಡ್ ಮಾಡಬಹುದು. ಇಲ್ಲಿ ನೋಡ್ಬೋದು ನಮಗೆ ಡಿಲೀಟ್ ಆಗಬಾರ್ದು ಅಂದ್ರೆ ಅದನ್ನ ನಾವು ಇಲ್ಲಿಂದ ತೆಗಿಬೇಕು. ಯೂಟ್ಯೂಬ್ ಹಿಸ್ಟ್ರಿ ನಮಗೆ ಡಿಲೀಟ್ ಆಗಬಾರ್ದು ಅಂದ್ರೆ ನೋಡಿ, ಯೂಟ್ಯೂಬ್ ನ ಒಂದು ಈ ಒಂದು ಮಾರ್ಕ್ ಏನಿದೆ ಈ ರೀತಿ ಅನ್ಚೆಕ್ ಮಾಡಬೇಕು, ಮಾಡಿಬಿಟ್ಟು ಡಿಲೀಟ್ ಮಾಡಬೇಕಾಗುತ್ತೆ. ನಾನು ಸದ್ಯಕ್ಕೆ ಎಲ್ಲವನ್ನು ಡಿಲೀಟ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಎಲ್ಲವನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಡಿಲೀಟ್ ಮಾಡಿದ್ರೆ ಇದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ, ಮರಳಿ ಸಿಗೋದಿಲ್ಲ ಅಂತೆಲ್ಲ ತೋರಿಸ್ತಾ ಇದೆ. ಇಲ್ಲಿ ನೋಡಬಹುದು ಪರ್ಮನೆಂಟ್ ಆಗಿ ಡಿಲೀಟೆಡ್ ಅಂತ ಬರ್ತಾ ಇದೆ. ಇಲ್ಲಿ ಪರ್ಮನೆಂಟ್ ಆಗಿ ಡಿಲೀಟ್ ಆಗಲಿ, ಓಕೆ, ನೋ ಪ್ರಾಬ್ಲಮ್. ನಂತರದಲ್ಲಿ ನಾನು ಇಲ್ಲಿ ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನೋಡಬಹುದು ಡಿಲೀಟೇಷನ್ ಕಂಪ್ಲೀಟ್ ಅಂತ ಬಂತು, ಅಂದ್ರೆ ನಿಮ್ಮ ಒಂದು ಆಕ್ಟಿವಿಟಿ ಎಲ್ಲವೂ ಕೂಡ ಡಿಲೀಟ್ ಆಗಿದೆ ಅಂತ ಬರ್ತಾ ಇದೆ. ಈ ರೀತಿ ನಾವು ಗೂಗಲ್ನ ಒಂದು ಆಲ್ ಆಕ್ಟಿವಿಟಿನ ಡಿಲೀಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.